ಸರ್, ನಾನು ನೆಲಮಂಗಲ ತಾಲೂಕ್ PLD ಬ್ಯಾಂಕು ನಿರ್ದೇಶಕನಾಗಿ ಇದು 3ನೇ ಬಾರಿ ನಾನು ಸ್ಪರ್ಧೆ ಮಾಡಿದ್ದೆ. ಇದು ನನಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಸಹಕಾರಿಗಳು ಹಾಗೂ ನನ್ನ ಎಲ್ಲ ಕಿರಿಯ ಸಹಕಾರಿಗಳ ಜೊತೆಗೆ ಈ 3ನೇ ಬಾರಿ ನನಗೆ ಭಾಳ ಕಷ್ಟಕರವಾದ ರೀತಿ ಒಳಗೆ ಜನ ನನಗೆ ಬೆಂಬಲ ನೀಡವ್ರೆ. ನಾನು ಅವರು ಮತದಾರರು, ನಮ್ಮ ತಾಲೂಕಿನ ಎಲ್ಲ ಸಹಕಾರಿಗಳು ಹಾಗೂ ನಮ್ಮ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅಂತೇಳಿ ಈ ಒಂದು ನಿಮ್ಮ ನ್ಯೂಸ್ ಮುಖಾಂತರ ನಾನು ನಮ್ಮ ತಾಲೂಕಿನ ಜನತೆಗೆ ಧನ್ಯವಾದ ಹೇಳ್ತೀನಿ ಸರ್. ಈಗ ನೀವು 3 ಬಾರಿ ಗೆದ್ದಿದ್ದೀರಿ ಅಂತ ಹೇಳಿ. ಹ್ಞೂ ಸರ್, ಖಂಡಿತ. ಈ ಹಿಂದಿನ 2 ಚುನಾವಣೆಗೂ ಈ ಚುನಾವಣೆಗೆ ಏನು ವಿಭಿನ್ನ ಆಯಿತು ಸರ್? ನಾನು ಹಿಂದಿನ ಚುನಾವಣೆ ಒಳಗೆ ನನಗೆ ಯಾರು ಸ್ಪರ್ಧಿಗಳು ಇರಲಿಲ್ಲ. ನಾನು ನನ್ನ ತಮ್ಮ ತಾಲೂಕಿನ ಜನತೆ ಮತ್ತು ಹಿರಿಯರು ಕೆಲವರೆಲ್ಲ ಮುಖಂಡರುಗಳೆಲ್ಲ ಸೇರ್ಕೊಂಡು ನನ್ನನ್ನು ಯುನಾನಿಮಸ್ ಆಗಿ ಆಯ್ಕೆ ಮಾಡಿದರು. ಈ ಸರಿ ನಮ್ಮ ತಾಲೂಕಿನಲ್ಲಿ ಇಲ್ಲ, ಇದು ನಿನಗೆ ಅವಕಾಶ ತಪ್ಪಿಸಿ ಬೇರೆಯವ್ರಿಗೆ ಇದು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ರು ಜನಗಳು. ನನಗೆ ತಾಲೂಕಿನಲ್ಲಿ ನನ್ನ ಎಲ್ಲ ಸಹಕಾರಿಗಳು ನನಗೆ ಸಹಾಯ ಮಾಡಿ ಇವತ್ತು 3ನೇ ಬಾರಿ ನಾನು ನಮ್ಮ ಬ್ಯಾಂಕ್ನಿಂದ ಗೆದ್ದಿದ್ದೀನಿ ಸರ್. ಈಗ ಅಧ್ಯಕ್ಷರ ಚುನಾವಣೆ ಇರುತ್ತೆ, ಅಧ್ಯಕ್ಷ ಆಕಾಂಕ್ಷೆನ ನೀವು ಅಧ್ಯಕ್ಷರಾಗೋಣ ಆಸೆ ಇದೆ. ಯಾಕಂದ್ರೆ ಸತತ 3ನೇ ಬಾರಿ ನೀವು ನಿರ್ದೇಶಕರಾಗಿರೋದ್ರಿಂದ ಅಧ್ಯಕ್ಷರಿಗೆ ಬಹುತೇಕ ಟ್ರೈ ಮಾಡ್ತೀರಿ ಅನ್ಕೊಂತೆ. ಇಲ್ಲ ಸರ್, ಅದು ನನ್ನೊಬ್ಬನ ತೀರ್ಮಾನ ಅಲ್ಲ. ಎಲ್ಲ ನಮ್ಮ ಸಹಕಾರಿಗಳು, ನಮ್ಮ ನಾಯಕರುಗಳು ಅವರೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡಿ ಅವ್ರ ತೀರ್ಮಾನದಂಗೆ ನಾನು ಅವ್ರ ಸಲಹೆಗಳನ್ನ ತಗೊಂಡು ನನಗೂ ನಮ್ಮ ಎಲ್ಲ ಪಕ್ಷದ ನಮ್ಮ ಇವರವರೇ ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರು ಏನು ತೀರ್ಮಾನ ಅಂತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಸರ್. ಮೈತ್ರಿಕೂಟದಿಂದ ಸೋಮಶೇಖರ್ ಸರ್. ನಾನು ನೆಲಮಂಗಲ ಸರ್, 7 ಆಳು.